ನಿಮ್ಮ ಒಂದು OTP ಬೆಲೆ 13 ಲಕ್ಷ. ಕೇವಲ ಇದು OTP ಅಲ್ಲ, ನಿಮ್ಮ ಬ್ಯಾಂಕ್ ಖಾತೆಯನ್ನೇ ಝೀರೋ ಮಾಡುವಷ್ಟು ಬೆಲೆ ಇದೆ. ಒಂದು OTP ಇಂದ ನಿಮ್ಮ ಜೀವನದ ಇಡೀ ಸಂಪಾದನೆಯನ್ನು ಝೀರೋ ಮಾಡಬಹುದು. ಇದು ಕೇವಲ ಎಚ್ಚರಿಕೆಯಲ್ಲ, ಕಟು ಸತ್ಯ. ನಮ್ಮ ಭಾರತ ದೇಶದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಪ್ರತಿದಿನ ದಾಖಲಾಗುತ್ತಿವೆ. ಎಲ್ಲಿ ನೋಡಿದರೂ UPI ಮೋಸಗಳು. ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಗೆ ಮೋಸ ಮಾಡುತ್ತಾರೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ನಾನು ಕಿಶೋರ್, ಇದು ಕಿಶೋರ್ ಟೆಕ್ ಕನ್ನಡ. ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಕೆಲಸ ಮಾಡುವ ಸಾಫ್ಟ್ವೇರ್ ಇಂಜಿನಿಯರ್ಗೆ ಒಂದು ದಿನ ಕರೆ ಬರುತ್ತದೆ. ಅವರ ಬದುಕನ್ನೇ ಬದಲಾಯಿಸಿತು ಆ ಕರೆ. ಸರ್, ನಿಮ್ಮ ಬ್ಯಾಂಕ್ ಖಾತೆಯ KYC ಅವಧಿ ಮುಗಿದಿದೆ, ಈಗಲೇ ಅಪ್ಡೇಟ್ ಮಾಡಿ, ಮಾಡದಿದ್ದರೆ ಹಣ ಡ್ರಾ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ವಂಚಕರು ನಂಬಿಸಿದರು. ಅವರು ಕಳಿಸಿದ ಲಿಂಕ್ ಒತ್ತಿ ಬಂದ OTPಯನ್ನು ಇಂಜಿನಿಯರ್ ಹಂಚಿಕೊಂಡರು. ಮುಂದಿನ 15 ನಿಮಿಷಗಳಲ್ಲಿ ಅವರ ಖಾತೆಯಿಂದ 13 ಲಕ್ಷ ವರ್ಗಾವಣೆಯಾಯಿತು. ಆತ ಬ್ಯಾಂಕ್ಗೆ ಓಡಾಡುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಯಿತು. ನೆನಪಿಡಿ, ಯಾವುದೇ ಬ್ಯಾಂಕ್ ಫೋನ್ ಮೂಲಕ ನಿಮ್ಮನ್ನು OTP ಕೇಳುವುದಿಲ್ಲ. OTP ಎನ್ನುವುದು ನಿಮ್ಮ ಖಾತೆಯ ಡಿಜಿಟಲ್ ಕೀ ಇದ್ದ ಹಾಗೆ. ಅದನ್ನು ಬೇರೆಯವರಿಗೆ ಕೊಡುವುದು ಎಂದರೆ ನಿಮ್ಮ ಮನೆಯ ಕೀ ಕೊಟ್ಟ ಹಾಗೆ. ಇತ್ತೀಚೆಗೆ OTP ಕೂಡ ಅವಶ್ಯಕತೆ ಇಲ್ಲ. ನೀವು ಕೇಳಬಹುದು, ನಾನು ಯಾರಿಗೂ OTP ಕೊಡುವುದಿಲ್ಲ, ನಾನು ಸುರಕ್ಷಿತ ಎಂದು. ಆದರೆ ನೆನಪಿರಲಿ, ಈಗಿನ ವಂಚಕರು ಎಷ್ಟು ಬುದ್ಧಿವಂತರಾಗಿದ್ದಾರೆ ಎಂದರೆ ಅವರಿಗೆ ನಿಮ್ಮ OTP ಕೂಡ ಬೇಡ. ಅದೇ UPI ಕಲೆಕ್ಟ್ ರಿಕ್ವೆಸ್ಟ್ ಸ್ಕ್ಯಾಮ್. ಈ ಸ್ಕ್ಯಾಮ್ನಿಂದ ಇತ್ತೀಚೆಗೆ ಬಹಳಷ್ಟು ಜನ ಹಣ ಕಳೆದುಕೊಂಡಿದ್ದಾರೆ. ಒಂದು ರಿಯಲ್ ಇನ್ಸಿಡೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಹೈದರಾಬಾದ್ನಲ್ಲಿ ಒಬ್ಬರು ತನ್ನ ಹಳೆಯ ಫ್ರಿಡ್ಜ್ ಮಾರಾಟ ಮಾಡಲು OLXನಲ್ಲಿ ಜಾಹೀರಾತು ನೀಡಿದ್ದರು. ವಂಚಕರು ಖರೀದಿಸುವರಂತೆ ನಟಿಸಿ ವಂಚಕ ಕರೆ ಮಾಡಿದ. ಸರ್, ನಾನು ಈಗಲೇ ಅಡ್ವಾನ್ಸ್ ಹಣ ಕಳಿಸುತ್ತೇನೆ, ನೀವು ನಿಮ್ಮ ಗೂಗಲ್ ಪೇನಲ್ಲಿ ಕನ್ಫರ್ಮ್ ಮಾಡಿ ಎಂದನು. ಅಲ್ಲಿ ವಂಚಕ ಹಣ ಕಳುಹಿಸುವ ಬದಲು ಕಲೆಕ್ಟ್ ರಿಕ್ವೆಸ್ಟ್ ಕಳುಹಿಸಿದ. ವೀಕ್ಷಕರಿಗೆ ಹಣ ಬರುತ್ತಿದೆ ಎಂಬ ಭ್ರಮೆಯಲ್ಲಿ ಆತ ತನ್ನ UPI ಪಿನ್ ಎಂಟರ್ ಮಾಡಿದ ತಕ್ಷಣವೇ ಆತನ ಖಾತೆಯಿಂದ 25,000 ಕಡಿತವಾಯಿತು. ಈ ಥರ ಸ್ಕ್ಯಾಮ್ಸ್ ಬಹಳಷ್ಟು ನಡೆಯುತ್ತಿದೆ. ದಯವಿಟ್ಟು ಸುರಕ್ಷಿತರಾಗಿರಿ. ಇತ್ತೀಚೆಗೆ ಸ್ಕ್ಯಾಮರ್ಸ್ ತುಂಬ ಅಪ್ಡೇಟ್ ಆಗಿದ್ದಾರೆ. ಸ್ಕ್ರೀನ್ ಶೇರಿಂಗ್ ಅನ್ನೋ ಒಂದು ಸ್ಕ್ಯಾಮ್ ತಂದು ಇದು ಮೈಸೂರಿನಲ್ಲಿ ನಡೆದಿದೆ. ಕಸ್ಟಮರ್ ಕೇರ್ ಕಡೆಯಿಂದ ಕಾಲ್ ಮಾಡೋ ಥರ ನಟಿಸಿ ನಿಮ್ಮ ಸಮಸ್ಯೆಯನ್ನು ಸರಿಪಡಿಸಲು ಈ ಆ್ಯಪ್ ಇನ್ಸ್ಟಾಲ್ ಮಾಡಿ ಸರ್ ಎಂದು AnyDesk ಅಥವಾ ಟೀಮ್ ವೀವರ್ ಆ್ಯಪ್ ಡೌನ್ಲೋಡ್ ಮಾಡಿಸಿದ. ಇದರಿಂದ ನಿಮ್ಮ ಎಲ್ಲ ಡೇಟಾ ಅವನು ಈಸಿಯಾಗಿ ಸ್ಕ್ರೀನ್ ಶೇರ್ ಮೂಲಕ ತಿಳಿದುಕೊಳ್ಳಬಹುದು. ನೀವು ಮಾಡುವ ಪ್ರತಿಯೊಂದು ಟೈಪಿಂಗ್ ಮತ್ತು ಪಾಸ್ವರ್ಡ್ಸ್ ಅವರಿಗೆ ಕಾಣಿಸುತ್ತದೆ. ಇದರಿಂದ ಅವರು ನಿಮ್ಮ ಅರಿವಿಗೆ ಬರದಂತೆ ಲಕ್ಷಾಂತರ ರೂಪಾಯಿ ದೋಚುತ್ತಾರೆ. ವಂಚಕರಿಗೆ ಮುಖ್ಯವಾಗಿ ಅವರ ಬಂಡವಾಳವೇನೆಂದರೆ ನಿಮ್ಮ ಬಯಕೆ ಮತ್ತು ನಿಮ್ಮ ಭಯ. ಇದೇ ಅವರ ಮುಖ್ಯ ಬಂಡವಾಳ. ದಯವಿಟ್ಟು ಯಾರಿಗೂ OTP ಶೇರ್ ಮಾಡಬೇಡಿ. ಇದಕ್ಕೆ ಕೆಲವು ಸೇಫ್ಟಿ ಪ್ರಿಕಾಷನ್ಸ್ ಹೇಳ್ತೀನಿ. ಹಣ ಸ್ವೀಕರಿಸಲು ಪಿನ್ ಬಳಸಬೇಡಿ. ಅಪರಿಚಿತರು ಹೇಳುವ AnyDesk, ಟೀಮ್ ವೀವರ್ ನಂತಹ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಡಿ. ನಿಮಗೆ ಯಾವುದೇ ಕರೆ ಅನುಮಾನ ಬಂದರೆ ದಯವಿಟ್ಟು 1930ಗೆ ಕರೆ ಮಾಡಿ ಕಂಪ್ಲೇಂಟ್ ಮಾಡಿ ಅಥವಾ cybercrime.government.in ನಲ್ಲಿ ದೂರು ನೀಡಿ. ನಿಮ್ಮ ಜಾಗ್ರತೆಯೇ ನಿಮ್ಮ ಹಣಕ್ಕೆ ಶ್ರೀರಕ್ಷೆ. ಈ ಕ್ಷಣವೇ ಈ ವಿಡಿಯೋವನ್ನು ನಿಮ್ಮ ಕುಟುಂಬದ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮುಖ್ಯವಾಗಿ ನಿಮ್ಮ ತಂದೆ ತಾಯಿಗೆ ಶೇರ್ ಮಾಡಿ. ನೀವು ಮಾಡುವ ಒಂದು ಶೇರ್ನಿಂದ ಅವರ ಜೀವನದ ಎಲ್ಲ ಉಳಿತಾಯವನ್ನು ಉಳಿಸಬಹುದು. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ಇಷ್ಟು ಮಾಹಿತಿ ತಿಳಿದುಕೊಂಡು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೇಗೆ? ಒಂದು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಮುಂದಿನ ವಿಡಿಯೋಗೆ ಮೋಟಿವೇಟ್ ಆಗುತ್ತದೆ. ಧನ್ಯವಾದಗಳು.